ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಯೂತ್ ಐಕಾನ್ ಮೇಲ್ ಕ್ಯಾಟಗರಿಲಿ ನಮ್ಮ ಜೊತೆಗೆ ದೀಕ್ಷಿತ್ ಶೆಟ್ಟಿ ಅವರು ವಿನ್ನರ್ ಆಗಿ ಖುಷಿಯಿಂದ ಕೈಯಲ್ಲಿ ಆ ಒಂದು ಗೋಲ್ಡನ್ ಲೇಡಿನ ಇಟ್ಕೊಂಡಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಇಡೀ ಯೂತ್ಗೆ ಐಕಾನ್ ಆಗಿದ್ದೀರಾ. ಸೊ ದ್ಯಾಟ್ ಮೀನ್ಸ್ ಇದು ಒಂದು ದೊಡ್ಡ ಜವಾಬ್ದಾರಿಯ ಪೊಸಿಷನ್. ಹಾಗೆ ಅಷ್ಟೊಂದು ಯಂಗ್ ಜನ್ರೇಷನ್ ನಿಮ್ಮ ಮೇಲೆ ಒಂದು ಭರವಸೆನೇ ಇಟ್ಟಿದೆ ಅನ್ನೋದು ಕೂಡ ಒಂದು ಮೆಸೇಜ್ ಇದು. ದ್ಯಾಟ್ ಮೀನ್ಸ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಮುಂದಕ್ಕೆ ದೀಕ್ಷಿತ್ ಶೆಟ್ಟಿ ಅವರು ಒಂದಷ್ಟು ಸಿನಿಮಾಗಳನ್ನು ಮಾಡಬೇಕು, ಅದನ್ನು ನೋಡೋದಕ್ಕೆ ನಮ್ಮ ಯೂತ್ ಎಲ್ಲ ತಯಾರಾಗಿದ್ದಾರೆ ಅಂತ. ಫಸ್ಟ್ ಆಫ್ ಆಲ್ ಹೇಗೆ ಅನಿಸ್ತಾ ಇದೆ ಈ ಅವಾರ್ಡ್ನ ಕೈಯಲ್ಲಿ ಇಟ್ಕೊಂಡು ಕರ್ನಾಟಕಕ್ಕೆ ಇವತ್ತು ಯೂತ್ ಐಕಾನ್ ಆಗಿದ್ದೀರಾ? ಹೇಗೆ ಅನಿಸ್ತಾ ಇದೆ ನಿಮಗೆ? ಖುಷಿ ಆಗುತ್ತೆ. ಇದು ನನ್ನ ಫಸ್ಟ್ ಚಿತ್ತಾರ ಅವಾರ್ಡ್ಸ್ ಇದು. ಸೊ ಹಾಗಾಗಿ ನಾಮಿನೇಟ್ ಆಗ್ತಾ ಇದ್ದೆ, ಬಟ್ ಫಸ್ಟ್ ಟೈಮ್ ಅವಾರ್ಡ್ ಬಂದಿರೋದು. ಕೆಲಸವನ್ನು ಮಾಡಿ ತುಂಬ ಶ್ರದ್ಧೆಯಿಂದ, ತುಂಬ ಕಷ್ಟಪಟ್ಟು, ತುಂಬ ಇಷ್ಟಪಟ್ಟು ಕೆಲಸವನ್ನು ಮಾಡಿರ್ತೀವಿ, ಎಲ್ಲರೂ ಮಾಡಿರ್ತಾರೆ. ಬಟ್ ಆ ಕೆಲಸವನ್ನು ಗುರುತಿಸಿ ಈ ಥರದೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಅದನ್ನು ಎಲ್ಲರ ಮುಂದೆ ಆ ಕೆಲಸದ ಬಗ್ಗೆ ಮಾತಾಡಿ ಒಂದು ಪ್ರಶಸ್ತಿ ಕೊಡೋದಿದೆಯಲ್ಲ, ಅದು ಇನ್ನೊಂದಿಷ್ಟು ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡುತ್ತೆ, ಇನ್ನೊಂದಿಷ್ಟು ಇನ್ಸ್ಪೈರ್ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಬರುತ್ತೆ. ಚಿತ್ತಾರ ಅಂತ ಹೇಳಿದ ತಕ್ಷಣ ಕನ್ನಡ ಸಿನಿಮಾ ರಂಗದೊಂದಿಗೆ 16 ವರ್ಷಗಳಿಂದ ಜೊತೆಯಾಗಿ ಬೆಳೀತಾ ಬಂದಿದೆ. ನಿಮಗೂ ಚಿತ್ತಾರಕ್ಕೂ ಇರುವಂತಹ ನಂಟು, ಇವತ್ತು ಮೊದಲನೇ ಚಿತ್ತಾರ ಅವಾರ್ಡ್ ನಿಮ್ಮ ಕೈಯಲ್ಲಿದೆ. ಸೊ ಚಿತ್ತಾರದ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ದೀಕ್ಷಿತ್ ಅವರೇ? ಚಿತ್ತಾರ ಸಾಕಷ್ಟು ವರ್ಷಗಳಿಂದ ನನಗೆ ಗೊತ್ತು. ಅದು ನನ್ನ ಮೊದಲನೇ ವರ್ಷ, ನಾನು ಡೆಬ್ಯೂ ಮಾಡಿದಂಥ ಮೊದಲನೇ ವರ್ಷ 2014. ಆಗಲೂ ಕೂಡ ಚಿತ್ತಾರದಲ್ಲಿ ಅಂದರೆ ಆ ಮ್ಯಾನೇಜಿಂಗ್ ಟೀಮ್ ಬಂದು ನಮ್ಮ ಆಪ್ ಸ್ಕೂಲ್, ಆ್ಯಕ್ಟಿಂಗ್ ಆ್ಯಂಡ್ ಪರ್ಫಾರ್ಮಿಂಗ್ ಸ್ಕೂಲಲ್ಲಿ ಏನಿದೆ, ಒಳ್ಳೆ ಯುವಕರು ಯಾರಿದ್ದಾರೆ, ಒಳ್ಳೆ ಪ್ರತಿಭಾವಂತ ಯುವಕರು ಯಾರಿದ್ದಾರೆ, ಚೆನ್ನಾಗಿ ಅಭಿನಯ ಮಾಡೋರು ಯಾರಿದ್ದಾರೆ ಅಂತ ಕೇಳಿ ಒಂದಿಷ್ಟು ಜನ ನಮ್ಮೆಲ್ಲ ಹುಡುಗರ ಹೆಸರನ್ನು ಅದರಲ್ಲಿ ಹಾಕಿ ಒಂದಿಷ್ಟು ಪ್ರಮೋಟ್ ಮಾಡಿಕೊಟ್ಟಿದ್ರು. ಆವತ್ತಿಂದ ಇವತ್ತವರೆಗೂ ಹಂತವಾಗಿ ಕೆಲಸವನ್ನು ಗುರುತಿಸಿ ಅದಕ್ಕೆ ಬೆಂತಡ್ತಾ ಬಂದಿದ್ದಾರೆ. ಸೊ ಈ ಕೆಲಸ ಹಾಗೆ ಮುಂದುವರಿಬೇಕು. ಯಾಕಂದರೆ ಸಾಕಷ್ಟು ಜನ ಯಂಗ್ಸ್ಟರ್ಸ್ಗೆ ತುಂಬ ದೊಡ್ಡ ವೇದಿಕೆಗಳಲ್ಲಿ ಕೆಲವು ಸತಿ ಅವಾರ್ಡ್ಗಳು ಸಿಗಲ್ಲ. ಸೊ ನಮ್ಮದೇ ಆದ ವೇದಿಕೆ, ನಮ್ಮದೇ ಆದ ಜನ, ನಮ್ಮದೇ ಕಲಾವಿದರಿಗೆ, ತಂತ್ರಜ್ಞರಿಗೆ ಗುರುತಿಸಿ ಕೊಡೋದಿದೆಯಲ್ಲ, ತುಂಬ ಜನರು ಫ್ಯೂಲ್ ಮಾಡುತ್ತೆ ಅದು. ಸೊ ಐ ಥಿಂಕ್ ದಿಸ್ ಅ ವೆರಿ ಗುಡ್ ಜಾಬ್. ಅಂದರೆ ಈಗ ನಮ್ಮವರೇ ನಮ್ಮನ್ನು ಪ್ರೋತ್ಸಾಹ ಮಾಡಿದಾಗ ನಾವು ಭಾಳ ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಚಿತ್ತಾರ ತೋರಿಸ್ಕೊಡ್ತಾ ಇದೆ, ಎಲ್ಲರೂ ಬೆಂತಡ್ತಾ ಇದೆ. ಸೊ ಅವಾರ್ಡ್ ಅಂತ ಹೇಳಿದ ತಕ್ಷಣ ದೀಕ್ಷಿತ್ ಅವರ ಜೀವನದಲ್ಲಿ ಈ ಅವಾರ್ಡ್ಗಳನ್ನೆಲ್ಲ ಬಿಟ್ಟು ಒನ್ ಆಫ್ ದ ಬೆಸ್ಟ್ ಅವಾರ್ಡ್ಸ್ ಅಂತ ಹೇಳಿದರೆ, ಆರ್ ವೆನ್ ಐ ಸೇ ಅವಾರ್ಡ್, ನಿಮ್ಮ ತಲೆಯಲ್ಲಿ ಬರುವಂಥ ಮೊದಲ ಇಮೇಜ್ ಏನದು? ಐ ಥಿಂಕ್ ಲೈಫ್ ಇಟ್ ಸೆಲ್ಫ್ ಇಸ್ ಅನ್ ಅವಾರ್ಡ್. ಬದುಕು ಹೋಗುತ್ತಿರುವ ರೀತಿ, ಬದುಕು ನಾನು ಕಂಡುಕೊಂಡಿರುವ ರೀತಿ, ನಾನು ನಂಬಿರುವ ಒಂದಿಷ್ಟು ಸತ್ಯಗಳು, ಐ ಥಿಂಕ್ ದಿಸ್ ಈಸ್ ಅನ್ ಅವಾರ್ಡ್ ಫಾರ್ ಮಿ. ಐ ಥಿಂಕ್ ದಿಸ್ ಫೇಸ್ ಆಫ್ ಮೈ ಲೈಫ್ ಇಸ್ ಅನ್ ಅವಾರ್ಡ್ ಫಾರ್ ಮಿ. ಸೊ ಈ ಯೂತ್ ಐಕಾನ್ ಅವಾರ್ಡ್ ಕೈಯಲ್ಲಿ ಇಟ್ಕೊಂಡ್ಮೇಲೆ ಇದು ಡೈಲಿ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ನೆನಪು ಮಾಡ್ತಾ ಇರುತ್ತೆ, ಒಂದು ದೊಡ್ಡ ಜವಾಬ್ದಾರಿ ಇದೆ ಅಂತ. ಮುಂದಕ್ಕೆ ನಮ್ಮ ಯೂತ್ ಐಕಾನ್ ದೀಕ್ಷಿತ್ ಶೆಟ್ಟಿ ಅವರನ್ನು ನಮ್ಮ ಯುವಕರು ಅಥವಾ ಕನ್ನಡ ಸಿನಿ ರಸಿಕರು ಯಾವ್ಯಾವ ರೂಪದಲ್ಲಿ ನೋಡ್ಬೋದು? ಎಂತಹ ಸಿನಿಮಾಗಳು ಬರ್ತಾ ಇದೆ, ಎಂತಹ ಪ್ರಯೋಗಗಳನ್ನು ಮಾಡ್ತಾ ಇದ್ದೀರಾ? ವಾಟ್ ಈಸ್ ಕಮಿಂಗ್ ಅಪ್ ನೆಕ್ಸ್ಟ್? 4 ಸಿನಿಮಾಗಳು ರಿಲೀಸಿಗೆ ರೆಡಿ ಆಗಿದ್ದಾವೆ. ಅದರಲ್ಲಿ ಕನ್ನಡ ಸಿನಿಮಾ ಅಂತ ಬಂದರೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಅದರ ಜೊತೆಗೆ ನಮ್ಮ ನಿರ್ಮಾಣ ದಿ ಸಿನಿಮಾಸಿಂದ ಬರ್ತಿರುವಂಥ ವಿಡಿಯೋ ಸಿನಿಮಾ ಆಗಿರ್ಬೋದು, ಅದು ಆಲ್ಮೋಸ್ಟ್ ರಿಲೀಸಿಗೆ ರೆಡಿ ಆಗ್ತಾ ಇದೆ. ಆ್ಯಂಡ್ ಅದರ ಜೊತೆಗೆ ಬೇರೆ ಭಾಷೆಯ ಸಿನಿಮಾ ಕಿಂಗ್ ಜಾಕಿ ಕ್ವೀನ್ ಆ್ಯಂಡ್ ದಿ ಗರ್ಲ್ ಫ್ರೆಂಡ್, ಆಮೇಲೆ ಮಲಯಾಳಂ ಸಿನಿಮಾದಂಥ ಏಂಜಲ್ ನಂಬರ್ 16. ಸೊ ಎಲ್ಲ ಸಿನಿಮಾಗಳು ರಿಲೀಸಿಗೆ ರೆಡಿ ಇದ್ದಾವೆ. ಬೇರೆ ಪಾತ್ರಗಳು, ಬೇರೆ ಕಥೆಗಳು, ಬೇರೆ ಸನ್ನಿವೇಶಗಳು. ಸೊ ಒಂದಕ್ಕೊಂದು ಸಂಬಂಧ ಇರೋದಿಲ್ಲ, ಕಂಪ್ಲೀಟ್ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸ್. ಸೊ ಐ ಥಿಂಕ್ ಆಡಿಯನ್ಸ್ ವಿಲ್ ಲೈಕ್ ಇಟ್. ಸೊ ಕರ್ನಾಟಕದ ಯೂತ್ ಐಕಾನ್ ಆಗಿದ್ದುಕೊಂಡು ಇನ್ನು ಮುಂದಕ್ಕೆ ಬೇರೆ ಭಾಷೆಗಳಲ್ಲಿ ಸಿನಿಮಾ ಮಾಡ್ತಾ ಇದ್ದೀರಾ. ಇಡೀ ಭಾರತ ದೇಶಕ್ಕೂ ಕೂಡ ಯೂತ್ ಐಕಾನ್ ಆಗೋವಂಥದ್ದು ನಿಮ್ಮ ಒಂದು ಪುಟದಲ್ಲಿ ಅದನ್ನು ಬರೆಯುವಂಥ ಒಂದು ಕ್ಷಣ ಬರಲಿ. ಆ್ಯಂಡ್ ವಿ ವಿಶ್ ಫಾರ್ ದ್ಯಾಟ್ ಆ್ಯಂಡ್ ಆಲ್ ದ ಬೆಸ್ಟ್ ಯು ದೀಕ್ಷಿತ್. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಭಾಳ ಚಿತ್ತಾರನ ನೀವು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.